ನಮಸ್ತೆ, ನನ್ನ ಹೆಸರು ಸರಸ್ವತಿ ಅಂತ ಇಲ್ಲಿ ವಿಧಾನಸೌಧದ ಆಸುಪಾಸಿನಲ್ಲೇ ಇರುವಂಥವ್ರು ನಾವುಗಳು. ಆದರೂ ಮುಖ್ಯಮಂತ್ರಿಗಳವರು ಮಹಿಳೆಯರ ಪರವಾಗಿದ್ದಾರೆ, ಅವರೇ ಹೇಳಿದ್ದಾರೆ ನಡೆದಾಡೋ ದೇವತೆಗಳು ಹಾಗೆ ಹೀಗೆ ಅಂತೆಲ್ಲನೂ ನಮ್ಮಲ್ಲಿ ಒಂದು ಒಳ್ಳೆಯ ಅಭಿಪ್ರಾಯನೇ ಇಟ್ಕೊಂಡು ಸರೇ ಕೂತ್ಕೊಬಿಟ್ರೆ ನಾವೇನು ಮಾಡಬೇಕು ಹೇಳಿ? ನಮ್ಮ ಕೆಲಸ ಏನು ಹೋಗಲಿ, ಇಷ್ಟೊಂದು ಕೇವಲವಾದಂಥ ಕೆಲಸಗಳ ಹೋಗಲಿ, ಅದನ್ನಾದರೂ ತಿಳಿಸಿ ಹೋಗಲಿ, ಅದನ್ನಾದರೂ ನಮಗೆ ಬಂದು ಹೇಳ್ತೀರಾ? ಹೇಳಿ ಹೋಗಲಿ. ಪ್ರತಿ ಒಂದು ತಾಯಿ ಮಗುವಿಂದ ಹರೆಯದ ಹೆಣ್ಣು ಮಗಳಿಂದನೂ ಹಿಡಿದು ಒಂದು ಬಾಣಂತನದಿಂದ ಹಿಡಿದು ಒಂದು ಮಗು ಅಪೌಷ್ಟಿಕತೆ ಆಗಿ ಏನಾದರೂ ಒಂದು ಸಾವು ಅಪ್ತು ಅಂದರೆ ಬರದೆ ಮೊದಲು ಬುಡಕ್ಕೆ ಆಶಾ ಕಾರ್ಯಕರ್ತೆಗೆ ಏನು ಮಾಡ್ತಾ ಇದೆಯಾ? ಒಂದು ತಿಂಗಳಲ್ಲಿ ಅದು 2 kg 100 ಗ್ರಾಮ್ಸ್ ಅರ್ಧ kg ಕಮ್ಮಿ ಆಗೋಯ್ತು ಅಂದರೆ ಹೇಗೆ ಕಮ್ಮಿ ಆಯಿತು ಅಂತ ಡಾಕ್ಯುಮೆಂಟ್ಸ್ಗಳೆಲ್ಲ ಚೆಕ್ ಮಾಡ್ತೀರಾ? ಈಗ ಇಷ್ಟು ಜನ ಮಹಿಳೆಯರು ನಾವು ಕೂತಿದ್ದೀವಲ್ಲ ಚಳಿ ಗಾಳಿನಲ್ಲಿ, ಮೇಡಮ್ಗಳೇ ನಮಗೆ ಹಾಸಿಗೆ ಒದಕೆ ಎಲ್ಲ ಕೊಡಿಸ್ತಾ ಇರೋದು. ಮತ್ತು ಊರೂರಿಂದನೂ ಬಂದಿದ್ದಾರೆ, 29 ಜಿಲ್ಲೆಯಿಂದ ಆಶಾ ಕಾರ್ಯಕರ್ತರು ಬಂದಿದ್ದಾರೆ. ಹೆಣ್ಮಕ್ಳು ಹೊರಗಡೆ ಮಲ್ಕೊಳ್ತಾ ಇದ್ದಾರೆ. ನಮ್ಮ ಹೆಣ್ಮಕ್ಳು ಆಚೆ ಮಲ್ಕೊಂಡ್ರೆ ಈ ಥರ ಇರುತ್ತಾ ಅನ್ನೋದು ಪರಿಜ್ಞಾನ ಇಲ್ಲದೇನೇ ಇದು ಸರ್ಕಾರ ನಡ್ಕೊಳ್ತಾ ಇದೆಯಲ್ಲ. ಸಿದ್ದರಾಮಯ್ಯ ಸರ್ ಅವರು ಈ ಥರ ಇದು ನಡೆಸ್ತಾರೆ ಅನ್ನೋ ಇದೇ ಇಲ್ಲ ಮೇಡಮ್, ನಮ್ಗೆ ಅಂದಾಜೇ ಇಲ್ಲ ಮೇಡಮ್. ಅಷ್ಟು ನಾವು ಇದಾಗ್ಬಿಟ್ಟಿದ್ದೀವಿ. ಹೋಗಲಿ, ನಮ್ದೇನು ತಪ್ಪಿದೆ, ನಾವು ಕೇಳ್ತಾ ಇರೋದೇನಾದರೂ ತಪ್ಪಿದ್ರೆ ಅದನ್ನಾದರೂ ತಿಳಿಸ್ಕೊಡ್ಲಿ, ಇಲ್ಲ ನಾವು ಮಾಡಿರೋ ಕೆಲಸ ಆದರೂ ತಪ್ಪು ಅಂತ ತಿಳಿಸ್ಕೊಡಿ, ಅದನ್ನಾದ್ರೂ ತೋರಿಸಿ. ಯಾವುದೂ ಉತ್ತರ ಕೊಡದೆ ಕೂತ್ಕೊಂಡ್ರೆ ಹೇಗೆ? ನೀವು ಉತ್ತರ ಕೊಡೋವರೆಗೂ ನಾವು ಎದ್ದೋಳೋದು ಇಲ್ಲ, ಏನು ಮಾಡೋದು ಇಲ್ಲ. ಆಯಿತು, ನಮಗೆ ಭೂಮಿನೇ ಹಾಸಿಗೆ, ಮೋಡನೇ ಒದ್ದಕ್ಕೆ ಆಯಿತು. ನಡೆಸಲಿ ಮೇಡಮ್ ಅವರು.